ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಅಲಕ್ಕನೂರು ಗ್ರಾಮದಲ್ಲಿ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಸರ್ಕಾರಿ ನೌಕರರ ಒಕ್ಕೂಟ ಹಾಗೂ ಸಮಸ್ತ ಗ್ರಾಮಸ್ಥರಿಂದ ಸತ್ಕಾರ ಸಮಾರಂಭ ನಡೆಯಿತು. ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ನಾಗಪ್ಪ ಸಿಂಗಾಡಿ ಕಂಟಿಕಾರ್ ಅವರು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಗೌರವ ಅಧ್ಯಕ್ಷರು ಶ್ರೀ ಪರಮಪೂಜ್ಯ ಶ್ರೀ ಶಶಿಕಾಂತ್ ಪಡಸಲಗಿ ಗುರೂಜಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಅಧ್ಯಕ್ಷರು ಶ್ರೀ ಚುನ್ನಪ್ಪ ಪೂಜಾರಿ ಇವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ರಾಯಣ್ಣನಿಗೆ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಶಾಲಾ ಮಕ್ಕಳಿಂದ ಡೊಳ್ಳು ಬಾರಿಸುವ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಂಡರು. ನಂತರ ವೇದಿಕೆ ಮೇಲೆ ದೀಪ ಬೆಳಗಿಸುವ ಮೂಲಕ ಚಾಲನೆ ಕೊಡಲಾಯಿತು. ಶಾಲಾ ಮಕ್ಕಳಿಂದ ರೈತ ಗೀತೆ ಶ್ರೀ ಚುನ್ನಪ್ಪ ಪೂಜಾರಿ ಅವರಿಗೆ ಕರ್ನಾಟಕ ರಾಜ್ಯ ರೈತ ಯೋಧ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂತರ ಮಾತನಾಡಿದರು. 200-300 ಜನ ತಾವು ಶಾಲ ದೀಕ್ಷೆಯನ್ನು ಮಾಡಬೇಕಾಗಿತ್ತು. ಆದರೂ ಕೂಡ ತಾವೆಲ್ಲ ಸಂಘಟನೆ ಇರ್ತಕ್ಕಂಥ ಜನ ಇದ್ದಾರೆ. ಮುಂದಿನ ದಿನಮಾನದಾಗ ಅದು ಕೂಡ ಶಾಲಾ ದೀಕ್ಷೆ ಮಾಡ್ರಿ. ಯಾಕಂದ್ರೆ ಈಗ ಹೆಂಗೆ ದೇಶ ಕಾಯಕ್ಕಾಗಿ ನಮ್ಮ ಅಣ್ತಮ್ಮರನ್ನ ಸೈನಿಕರನ್ನ ಹಚ್ಕೊಟ್ಟದು ಈ ನಾಡಿನಾಗ ಈ ದೇಶದಾಗ ಅತಿ ಬಹುಸಂಖ್ಯಾತರ ನಾವು ಈ ದೇಶದಾಗ ನಿಮ್ಗೆ ನೆನಪಿರಲಿ, 4 ನಿಮಿಷಕ್ಕೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನಂತ ವರದಿ ಇದ್ದದೊಂದು ವರದಿ. 4 ನಿಮಿಷಕ್ಕೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನ ಈ ದೇಶದಾಗ. ಬೇರೆ ಜನಾಂಗ ಯಾವುದೂ ಕೂಡ ಆತ್ಮಹತ್ಯೆ ಮಾಡ್ಕೋತಿಲ್ಲ. ನಾವು ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು? ಯಾಕೆ ಆತ್ಮಹತ್ಯೆ ಆಗದತ್ತಿ? ಸ್ವತಂತ್ರ ಸಿಕ್ಕದಿಲ್ಲ ನಮಗೆ 79 ವರ್ಷ ಆತ. ಸ್ವತಂತ್ರ ಸಿಕ್ಕ 79 ವರ್ಷ ಸ್ವತಂತ್ರ ಸಿಕ್ಕ. ಕಾರ್ಯಾಂಗ ಮತ್ತು ನ್ಯಾಯಾಂಗ ಶಾಸಕಾಂಗ 3 ವ್ಯವಸ್ಥೆ ಅದಾವ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಗೌರವಾಧ್ಯಕ್ಷರು ಶಶಿಕಾಂತ್ ಪಡಸಲಗಿ ಗುರೂಜಿ ಅವರಿಗೆ ಕರ್ನಾಟಕ ರಾಜ್ಯ ರೈತ ಕ್ರಾಂತಿಯೋಗಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಯಾವ ಕೋಟ್ಯಾಧೀಶ್ವರ ಆಗಿರಲಿ, ಬಹಳ ದೊಡ್ಡ ಶ್ರೀಮಂತ ಆಗಿರಲಿ, ಜಮೀನ್ದಾರ್ ಆಗಿರಲಿ, ಬಡವನ ಹೊಟ್ಟಿ ಮ್ಯಾಗ ಬಡದು ಬದುಕಬಾರದು ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟರು. ಅದರ ಕೊನೆಗೆ ಯಾವುದಕ್ಕೆ ಶರಣಾಗತಿ ಆದ್ರು ಅಂತಂದ್ರ ರೈತನಿರ್ಲಾರ್ದ ಈ ಜಗತ್ತು ನಡೆಯೋದಿಲ್ಲ, ರೈತ ಕೊಟ್ಟ ಅನ್ನದಿಂದ ನಾವು ಬದುಕಕ್ಕೆ ಸಾಧ್ಯ ಐತೆ ಅಂತ ಅದರೊಳಗೆ ತೋರಿಸ್ಕೊಟ್ರು. ಈ ಜಗತ್ತಿನೊಳಗೆ ರಾಷ್ಟ್ರಪತಿ ಇರಲಿ, ಪ್ರಧಾನಿ ಇರಲಿ, ಮುಖ್ಯಮಂತ್ರಿ ಇರಲಿ, MLA ಇರಲಿ, ಅಧಿಕಾರಿಗಳಿರಲಿ, ಸೈನಿಕರಿರಲಿ, ಮಠಾಧೀಶರಿರಲಿ, ಪೊಲೀಸರಿರಲಿ, ಡಾಕ್ಟರ್ ಇರಲಿ, ಇವರೆಲ್ಲರೂ ಇದ್ದಾಗ ದೇಶದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅದ. ಇವರು ಕೆಲಸ ಮಾಡಬೇಕಾದ್ರೆ ಶಕ್ತಿ ಬೇಕಲ್ಲ. ಆ ಶಕ್ತಿ ಎಲ್ಲಿಂದ ಬರ್ತದೆ ಅಂದ್ರೆ ರೈತ ಹಾಕ್ತಕ್ಕಂಥ ಅನ್ನದಿಂದ ಶಕ್ತಿ ಬರ್ಲಿಕ್ಕೆ ಸಾಧ್ಯ ಅದ. ಅಧ್ಯಕ್ಷರು ಮಾತನಾಡಿದರು, ಕಬ್ಬಿಗೆ 5,000 ರೂಪಾಯಿ ಅಂತ ಹೇಳಿ. ನಾನು ಆಲಕ್ನೂರದ ಈ ಪುಣ್ಯಭೂಮಿ ಕರಿಸಿದ್ದೇಶ್ವರ ಗದಗಿ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಸಮಾರಂಭದಲ್ಲಿ ಮಾಜಿ ಯೋಧರು ಹಾಗೂ ಸರ್ಕಾರಿ ನೌಕರರು, ಆಲಕ್ಕನೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀ ಸಂಜು ಹೊರಟ್ಟಿ, ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರು ಶ್ರೀ ಮಲ್ಲಪ್ಪ ಅಂಗಡಿ, ಜಿಲ್ಲಾ ಕಾರ್ಯದರ್ಶಿ ಶ್ರೀ ಶೈಲಾ ಅಂಗಡಿ, ತಾಲೂಕು ಅಧ್ಯಕ್ಷರು ಶ್ರೀ ರಮೇಶ್ ಕಲಾರ್ ಹಾಗೂ ಊರಿನ ಗ್ರಾಮಸ್ಥರು, ಗುರು ಹಿರಿಯರು, ರೈತರು ಉಪಸ್ಥಿತರಿದ್ದರು. ವರದಿ ವಿದ್ಯಾಧರ್ ಕಮತೆ.
ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.